ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ದಾವಣಗೆರೆ ಉಪಚುನಾವಣೆ ವಿಚಾರವನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತಹ ಆಡಳಿತ ಸರ್ಕಾರ ಕಾಂಗ್ರೆಸ್ ಎರಡು ಬಣಗಳು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ಗೊತ್ತಾಗುವ ಹಾಗೆ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾರೆ, ನಾಯಕರೇ ಹೇಳ್ತಾರೆ, ನಮ್ಮಲ್ಲಿ ಬಣಗಳಿಲ್ಲ, ಎಲ್ಲರೂ ಒಟ್ಟಾಗಿದ್ದೇವೆ. ಸಿದ್ದರಾಮಯ್ಯನವರು ಮತ್ತು ನಾನು, ಅಂದರೆ DK ಶಿವಕುಮಾರ್ ಅವರು ಮಾತನಾಡುವಂಥದ್ದು, ನಾವು ಒಟ್ಟಾಗಿಯೇ ಇದ್ದೇವೆ, ನಮ್ಮ ಮಧ್ಯೆ ಯಾವುದೇ ವೈರುಧ್ಯಗಳಿಲ್ಲ, ನಮ್ಮ ಬಣ ಅಂತ ಇಲ್ಲ. ಬಟ್ ನಮಗೆ ಇಷ್ಟಪಡುವಂತಹ, ನಮ್ಮನ್ನು ಬೆಂಬಲಿಸುವಂತಹ, ವೈಯಕ್ತಿಕವಾಗಿ ನಮ್ಮ ಪರವಾಗಿ ಧ್ವನಿ ಎತ್ತುವಂತಹ ಶಾಸಕರಿದ್ದಾರೆ, ಅವರು ಬಣ ಅಂತ ಗುರುತಿಸ್ಕೊಂಡ್ರೆ ಅದಕ್ಕೆ ನಾವು ಹೊಣೆ ಇಲ್ಲ ಅನ್ನುವಂಥ ವಿಚಾರವನ್ನು ನಾಯಕರೇ ಮಾತನಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಮಾನಗಳಲ್ಲಿ ಬಹಳ ಚರ್ಚೆಯಾದಂಥ ವಿಚಾರ, DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಆಪ್ತ ಬಣದವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಮೋರ್ ಓವರ್, ಈ ಹಿಂದೆ ಇದ್ದಂತಹ ಸಿದ್ದರಾಮಯ್ಯನವರು, ಅಂದರೆ 2013 to 18 ಸ್ಪ್ಯಾಮ್ ಏನಿತ್ತು ಅಧಿಕಾರಾವಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರದ್ದು, ಆಗ ಇದ್ದಂತಹ ಒಂದು ಧ್ವನಿ ಶಕ್ತಿ, ಅವರ ಒಂದು ವರ್ಚಸ್ಸು ಈಗ ಸಿದ್ದರಾಮಯ್ಯನವರಿಗಿಲ್ಲ ಅನ್ನುವಂಥದ್ದು ಬಹಳಷ್ಟು ಜನ ಹೇಳಿದ್ರು. ಈಗ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಟ್ಟು ಹಾಕಿದಂತಹ ಪರಿಸ್ಥಿತಿಯಲ್ಲಿದ್ದಾರಾ, ಧ್ವನಿ ಎತ್ತದೇ ಇರುವಂತಹ ಪರಿಸ್ಥಿತಿಯಲ್ಲಿದ್ದಾರಾ? ಆಪ್ತ ಬಣದವರೇ ಟಾರ್ಗೆಟ್ ಆಗ್ತಾ ಇದ್ರು, ಅವರ ಪರವಾಗಿ ನಿಲ್ಲದೇ ಇರುವಂತಹ ಸ್ಥಿತಿಯಲ್ಲಿದ್ದಾರಾ ಬಿಕಾಸ್ ಆಫ್ DK ಶಿವಕುಮಾರ, ಅಥವಾ ಹೈಕಮಾಂಡ್ನ ಒತ್ತಡ ಆ ಮಟ್ಟಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲಿದ್ಯಾ ಅನ್ನುವಂತಹ ಚರ್ಚೆಗಳು. ಇದಕ್ಕೆ ಪುಷ್ಟಿ ನೀಡುವಂತೆ ಅವರ ಆಪ್ತ ಬಣದವರೇ ಕೊಡ್ತಾ ಇರುವಂತಹ ಹೇಳಿಕೆಗಳು. ಪ್ರಮುಖವಾಗಿ KN ರಾಜಣ್ಣ, ಮಾಜಿ ಸಚಿವರು, ಮಧುಗಿರಿ ಶಾಸಕರು, ಅವರು ಓಪನ್ ಆಗಿ ಹೇಳಿದ್ರು, ಇದರಲ್ಲಿ ಗೊತ್ತಾಗ್ತಾ ಇಲ್ಲ, ಇಷ್ಟೊಂದು ಅಸಹಾಯಕರಾಗಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಂತ. ಒಂದು ದಿನ ಹೇಳಿಕೆ ಕೊಡ್ತಾರೆ, ಅವರೇನು ಕುರಿನ ಕೋಣನ ಕಟ್ಟಾಕೋದಕ್ಕೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ, ಅವರ ಧ್ವನಿಯನ್ನು ಅಡಗಿಸುವಂತಹ ಕೆಲಸವಾಗ್ತಾ ಇದೆ ಅಂತ ಹೇಳ್ತಾರೆ. ಮತ್ತು ಮೊನ್ನೆ ಇದನ್ನೆಲ್ಲ ನೋಡಿದ್ರೆ ಮುಖ್ಯಮಂತ್ರಿಗಳು ಇಷ್ಟು ಅಸಹಾಯಕರಾಗಿದ್ದಾರೆ ಅನ್ನೋದಂತ ನೋಡಿದ್ರೆ ಅವರ ಮೇಲೆ ಏನಾದರೂ ಮಾಟಮಂತ್ರ ಆಗಿದೆಯಾ ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡ KN ರಾಜಣ್ಣ ಕೊಡ್ತಾರೆ. ಇದೆಲ್ಲವೂ ಒಂದು ಪಾಳಯದಲ್ಲಿ ಚರ್ಚೆ ಆಗುತ್ತಾ ಇದ್ರೆ, ಯಾಕೆಂದರೆ ಅದರ ಪರವಾಗಿ ವಿರೋಧವಾಗಿ ಬೇಕಾದಷ್ಟು ಹೇಳಿಕೆಗಳನ್ನು ಕಾಂಗ್ರೆಸ್ ಶಾಸಕರೇ ಕೊಟ್ಟರು. ಬಟ್ ಮೀನ್ ವೈಲ್ ಇದೆಲ್ಲವನ್ನ ಸೈಲೆಂಟಾಗಿ ಗಮನಿಸ್ತಾ ಇರುವಂತಹ ಸತೀಶ್ ಜಾರಕಿಹೊಳಿ ಅವರು, ಸಚಿವರು, KPCC ಗಾದಿಯ ಮೇಲೆ ಕಣ್ಣಿಟ್ಟಿರುವಂಥವರು. ಗೊತ್ತಿಲ್ಲ, ಯಾಕೆಂತಂದರೆ ಈ ಅವಧಿಯಲ್ಲಿ ಏನಾದರೂ ಮಾತುಕತೆಯ ಪ್ರಕಾರವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಳಿದು DK ಶಿವಕುಮಾರ್ ಅವರು ಏನಾದರೂ ಮುಖ್ಯಮಂತ್ರಿ ಗಾದಿಯನ್ನು ಅಲಂಕರಿಸಿದರೆ KPCC ಅಧ್ಯಕ್ಷ ಗಾದಿ ತನ್ನದಾಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ, ಕೆಲಸಗಳಲ್ಲಿ, ಪ್ರಿಪರೇಷನ್ಸ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಹೀಗಾಗಿ ಈ ಮುಸ್ಲಿಂ ಸಮುದಾಯದ ನಾಯಕರು ಟಾರ್ಗೆಟ್ ಆಗ್ತಾ ಇರುವಂಥದ್ದು, ರಾಜ್ಯ ಕಾಂಗ್ರೆಸ್ ಪಾಳೆಯದ ಬೆಳವಣಿಗೆಗಳೆಲ್ಲ ನೋಡ್ತಾ ಹೋಗೋದಾದಾಗ ಇದನ್ನು ಸರಿಪಡಿಸಿಕೊಳ್ಳುವಂತಹ ಕೆಲಸದಲ್ಲಿ ಮತ್ತು ಲಾಭವನ್ನು ಪಡೆಯುವಂತಹ ಕೆಲಸದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ತಮ್ಮದೇ ಆದಂಥ ತಯಾರಿಯಲ್ಲಿದ್ದಾರೆ. ಯಾಕೆ ಅಂದರೆ ಒಂದು ಬಾರಿ ಮುಖ್ಯಮಂತ್ರಿಗಳನ್ನ ಹೋಗಿ ಭೇಟಿ ಆಗ್ತಾರೆ, ಮತ್ತೊಂದು ಬಾರಿ DK ಶಿವರನ್ನ ಹೋಗಿ ಭೇಟಿ ಆಗ್ತಾರೆ. ಯಾಕೆ ಈ ರೀತಿಯಾದಂಥ ಕೆಲಸಗಳು ನಡೀತಾ ಇದೆ, ಎಲ್ಲರನ್ನೂ ಕೂಡ ಸಮನ್ವಯತೆಗೆ, ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೆಲಸಗಳಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು, ಅವರ ಒಂದು ಹೇಳಿಕೆ ಅಗೇನ್ ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಪುಷ್ಟಿಯನ್ನು ನೀಡ್ತಾ ಇದೆ. ನಿನ್ನೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ಕಾಂಪ್ರಮೈಸ್ ಪಾಲಿಟಿಕ್ಸ್ನಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಕಾಂಪ್ರಮೈಸ್ ಪಾಲಿಟಿಕ್ಸ್ ಅನ್ನುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಹಂತದಲ್ಲಿ ಅನಿವಾರ್ಯ ಆಗಿಬಿಟ್ಟಿದೆ ಅನ್ನುವಂಥ ಒಂದು ಹೇಳಿಕೆಯನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೊಡ್ತಾರೆ. ಯಾಕೆ ಕಾಂಪ್ರಮೈಸ್ ಪಾಲಿಟಿಕ್ಸ್ ಮಾಡುವಂಥ ಲೆವೆಲ್ಗೆ ಸಿದ್ದರಾಮಯ್ಯನವರು ಬಂದ್ಬಿಟ್ರಾ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಅಂದರೆ ನಿಜವಾಗಿಯೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪೂರ್ಣ ಪ್ರಮಾಣದ ಫ್ರೀ ಹ್ಯಾಂಡ್ ಇಲ್ವಾ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಎಲ್ಲವನ್ನೂ ಕೂಡ DK ಶಿವರ ಗಮನಕ್ಕೆ ತಂದು ಮಾಡಬೇಕಾದಂಥ ಪರಿಸ್ಥಿತಿಯ, ಅಥವಾ ಏನಾದರೂ ಕುರ್ಚಿಯ ಚಿಂತೆ ಜಾಸ್ತಿ ಆಗಿಬಿಟ್ಟಿದೆಯಾ, ಏನೂ ಮಾಡದಂಥ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳಿದ್ದಾರಾ, ಹೀಗಾಗಿ ಕಾಂಪ್ರಮೈಸ್ ಪಾಲಿಟಿಕ್ಸ್ನಲ್ಲಿ ಸಿದ್ದರಾಮಯ್ಯನವರು ಇದ್ದಾರಾ ಅನ್ನುವಂಥ ಚರ್ಚೆಗಳು ಈ ಒಂದು ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಮೇಲೆ ಬೇಕಾದಷ್ಟು ಚರ್ಚೆಗಳಾಗುತ್ತಾ ಇದೆ. ನಿಜವಾಗಿಯೂ ಅಂಥದ್ದೇ ಪರಿಸ್ಥಿತಿಯ, ರಾಜ್ಯ ಆಡಳಿತದ ಕಡೆ, ಅಭಿವೃದ್ಧಿಯ ಕಡೆ, ಜನತೆಯ ಪರವಾಗಿ ಮಾಡುವಂಥ ಆಡಳಿತವನ್ನು ಬಿಟ್ಟು ತಮ್ಮದೇ ಆದಂಥ ವೈಯಕ್ತಿಕ ಚಿಂತೆಯಲ್ಲಿ ಏನಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾರಾ? ಇದಕ್ಕೆಲ್ಲ ಕಾರಣ DK ಶಿವಕುಮಾರ್ ಅವರ ಹೈಕಮಾಂಡ್ನ ಒತ್ತಡವ, ಗೊತ್ತಿಲ್ಲ. ಒಟ್ಟಾರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ನಿಮಗೇನು ಅನ್ನಿಸ್ತು ಅನ್ನುವಂಥದ್ದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದಾಗಿತ್ತು ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.